ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಒಂದು ಸಣ್ಣ ಒಡಗತಿ ಹೇಳ್ತೀನಿ. ನಾವು ಸಣ್ಣವರಿದ್ದಾಗ ಭಾಳ ಚಂದ, ಈಗಿನ ಆಡ್ತವೆ ಏನು ಮಾತಾಡ್ತಾವೆ. ಒಂದು ಹೋಳಿಗೆ 100 ಆಳಿಗೆ ಅಂದ್ರೆ ಏನ್ರಿ? ಒಂದು ಹೋಳಿಗೆ 100 ಆಳಿಗೆ. ಇವತ್ತಿತ್ತು ಗೊತ್ತಾಯ್ತು ನೋಡು. ಮುದುಕಿ ಜಗಳಾಡಿದ್ದು ಅಂತ. ಮುದುಕರ ಜಗಳ ನೋಡೋಕೆ ಭಾರಿ ಇರ್ತದೆ, ಮಜಾ. ಇನ್ನೂ ನಿಮ್ಮ ಮುದುಕಾಗಿಲ್ಲಲ್ಲ, ಗೊತ್ತಾಗ್ತದೆ ಮುಂದೆ ಜಗಳ. ಬಸವರಾಜೆ, ವಯಸ್ಸಾದ ಮೇಲೆ ಜಗಳ ಭಾರಿ ಇರ್ತಾವೆ. ಮುದುಕಿ ಜಗಳಾಡಿದ್ರತ್ತ. ಮುರು ಚಂಜಿಲೆ ಜಗಳಾಡ್ಯಾವ ಎಡ್ಡು. ಹೆಣ್ತು ಶಟ್ಕೊಂಡಾಳ, ಬೇಯ್ದದ. ಇದು ಮುದುಕ ಸುಮ್ಮ ಕುಂದ್ರಲ್ಲ. ಬೇಯ್ದ ಮೊಳಕ ಅದು ಮುದುಕಿ ಶಟ್ಕೊಂಡು ಕೂತದ. ಆಕಿನೂ ಉಂಡಿಲ್ಲ, ಇವನು ಉಂಡಿಲ್ಲ, ಜಗಳಾಡಿ. ಇದ್ರ ಮೂತಿ ಆ ಕಡೆ, ಅದ್ರ ಮೂತಿ ಕಡೆ. ಎಡ್ಡು ಜಗಳಾಡ್ಯಾವ. ಇವೇನು ಬೇಸರತ್ತು, ಇದು ಮುದುಕಿ ಅಂತ ಊಟಕ್ಕೆ ಕೊಡಂಗೆ ಕಾಣಲ್ಲ, ತಾನು ಉಣಲಾಗ್ಯದ. ಇವತ್ತು ಏನಾಕಾಗಲಕತ್ತೆ, ಅದು ಮುದುಕ ತಂಬಾಕ್ಷದ ಚಟ ಇತ್ತದು. ಆಗೇನು ಕರೆಂಟ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಚಿಮಣ ಹಚ್ತಿದ್ರು. ಚಿಮಣ ಹಿಂಗೆ ಒಂದು ಕಟ್ಟಿಗೆದೊಂದು ಎತ್ತರೊಂದು ಇರ್ತಿತ್ತು, ಅದ್ರ ಮೇಲೆ ಚಿಮಣ ಇಡ್ತಿದ್ರು. ಚಿಮಣ ತಿರ್ತಿದ್ದು, ಗಸ್ಲೆಟ್ ಹಾಕಿ ಬತ್ತಿ ಹಾಕಿ ಅದಕ್ಕೆ ಹಚ್ಚಿ ಇಡ್ತಿದ್ರಲ್ಲ. ಅದು ಮುದುಕಿ ಅಲ್ಲಿ ಕೂತದ, ಇವ್ ಮುದುಕಿ ಇಲ್ಲಿ ಕೂತಾನ. ಆಕಿ ತಂಬಾಕ್ಷದ ಚಟ ಕಡ್ಡಿದ್ದಿಲ್ಲ. ಅವು ಕಡ್ಡಿಗಳು ಭಾಳ ಅಪರೂಪ. ಚಕಮುಕ್ ಹೊಡಿತಿದ್ರು ಅವಾಗ. ಇಟ್ಟೆ ಪಾಕಿಟ್ ಅದ್ರೊಳಗೆ ಹಳ್ಳಿ ಇಟ್ಟು ಅದಕ್ಕೊಂದು ಕೆಬ್ಬಣದೊಂದು ಮಳಿ, ಅದಕ್ಕೊಂದು ಕಲ್ಲ ಹಿಂಗೆ ಹೊಡಿತಿದ್ರು. ಅದು ಬೆಂಕಿ ಕಾರಿ ಹಳ್ಳಿಗೆ ಹತ್ತಿದಗಳೇ ಅದು ಮುಷಿ ಮೇಲೆ ಇಟ್ಟು ತಂಬಾಕು ತುಂಬಿ ಜೋಗ್ತಿತ್ತು ಮುದುಕ. ನಾನು ನೋಡಿ ಸಣ್ಣವರಿದ್ದ ಎಕ್ಕಿಯಲ್ಲಿ ಹಾಕ್ಕೊಂಡು ಸೇದಿದ್ದೂ ನೋಡಿ ನಾವು. ಅದು ಮಳೆಗಾಲ ಸಣ್ಣಗೆ ಜಿಟ್ ಮಳೆ, ಶ್ರಾವಣ ಮಾಸ ಜಗಳಾಡಿದ್ವಲ್ಲ. ಇದು ಹೊಡಿ ಚಕ್ಮುಕ್ ಹೊಡಿತಿದ್ವು ಮುದುಕ. ಚಿಮ್ಮಣ ಮಾರಿ ಮುಂದೆ ಇಟ್ಕೊಂಡು ಕೂತಾನ. ಮಾರಿ ಮುಂದೆ ಚಿಮ್ಮಣ ಅದ, ಹೊಡೆದಾನ ಚಕ್ಮುಖ ಹೊಡೆದಾನ. ಹಳ್ಳಿ ಹೆತ್ತಿಲ್ಲ, ಬ್ಯಾಸತ್ತು ಮುದುಕ. ಮುಷಿ ಎಲ್ಲ ಕಟ್ಟಿ ಒಳಗಿಟ್ಟು ತೆಲುಗುಂಬಿಟ್ಕೊಂಡು ಮಕ್ಕೊಳದ್ರಾಗೆ ಮುದುಕಿ ಬೇಯ್ತತ್ತ. ನಿನ್ನ ಬಾಯಾಗ ಮಣ್ಣು ಮತ್ತು ಸುಮ್ಮ ಮಕ್ಕೋತದನು ಮುದುಕ. ದೀಪ ಹರಿಸಿ ಮಕ್ಕೊಂಡದ. ಮುದುಕಿ ಏನಂತತ್ತ, ನಿನ್ನ ಬಾಯಾಗ ಮಣ್ಣು, ಮಾರಿ ಮುಂದೆ ಚಿಮಣ ಇಟ್ಕೊಂಡು ಬೆಳತನ ಹೊಡೆದಿಲ್ಲ ಚಕ್ಮುಖನ್ಲು. ಅವ ಏನನ್ಬೇಕು, ದೀಪ ಆರಿಸಿ ಮಕ್ಕೊಳಕ್ಕೆ ಅರುಗಿಡ್ಯದ ಅಲ್ಲಿ ಗಂಧಗಳೇನೆ. ಮುದುಕರು ಬೇಯೋದು, ನಮಗೆ ಬೇಗಳು ಬರೋಂಗಿಲ್ಲ. ಅವು ಏನೋ ಅಂತಿರ್ತಾವೆ ಅವು. ಅಂದ್ರೆ ಮತ್ತೆ ಅಭಾಸ ಆಗ್ತದ. ಬೇಯ್ದು ಮುದುಕ ಹೊಡಿಲಕ್ಕೆ ಹೋಗಿತ್ತತ್ತ. ಹೇಳಕ್ಕೆ ಬರಲ್ಲನ ರಂಡಿ ಅಂತ. ಅವ ಆಕಿ ಹೇಳ್ಬೇಕಂತ. ಅವನು ಶಿಟ್ಟಿಗೆ ಆಕಿ ಕೂತಾಳ ಜಗಳ ತೆಗೆದು. ಸಂಸಾರ ಹೆಂಗಿರ್ತದಂದ್ರೆ ಭಾಳ ಅದ್ಭುತ ಇರ್ತದೆ. ನೋಡಬೇಕಿದು ಬದುಕು. ಸಂಸಾರ ಭಾಳ ಚಂದ ಇರ್ತದೆ. ಇದ್ರೊಳಗೆ ಪಾರಾಗಬೇಕು ನಾವು. ಇದ್ರೊಳಗೆ ಪಾರಾಗೋದು ಭಾಳ ದೊಡ್ಡದದ. ಸಂಸಾರದ ಜಂಜಾಟದೊಳಗಿನ ಪಾರಾಗೋದು ಬಹಳ ಕಷ್ಟದ. ಎಷ್ಟು ಥರಗಳು ಬರ್ತಾವೆ. ಅಕ್ಕ ಮಾದೇವಿ ಹೇಳಿದ್ಲು. ಏನು ಹೇಳಿದ್ಲು? ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆಂಜಿದನಂತಯ್ಯ. ಸಮುದ್ರದ ದಡದಲ್ಲಿ ಮನೆ ಮಾಡಿ ಶಬ್ದಕ್ಕಂಜಿದ. ಸಮುದ್ರ ನೋಡಿರಲ್ಲ, ನೆರೆ ತೊರೆಗಳಿಗೆಂಜಿ ದಡಕ್ ಬಿಡಿತವು. ಬೆಳಗನ ಬಿಡಿತವು, ಏನು ಒಂದು ಸೆಕೆಂಡ್ ಬಿಡಂಗಿಲ್ಲ. ಸಂತೆಯಲ್ಲಿ ಮನೆ ಮಾಡಿ ಶಬ್ದಕ್ಕಂಜಿದಂತೆ. ಸಂತೆಗೆ ಅಂದ್ರೆ ಸಮಾಜದೊಳಗೆ ಇದ್ದೀವಿ ಅಂದ್ರೆ ಸಂತಿನೇ. ಸುಮ್ಮಿದ್ರು ಬೇಯ್ತಾರ ಅವರು. ಸಂಬಾಯ್ತಿದ್ರು ಅದ್ರಾಗೇನದ್ರಿ. ಅದು ಯಾರಿಗೆ ಮಾತಾಡಿಸ್ತದ, ಬಿಡ್ತದ, ಕೇಳ್ತದ, ಹೇಳ್ತದ ಅಂತ ಅದಕ್ಕೂ ಬೇಯ್ತಾರೆ. ಅದು ಒದರಾಡೋದಕ್ಕೂ ಬೇಯ್ತಾರೆ, ಸುಮ್ಮಿದ್ರೂ ಬೇಯ್ತಾರೆ. ಎಲ್ಲದಕ್ಕೂ ಬೇಯದೆ ಸಮಾಜ. ಇದನ್ನೆಲ್ಲ ಸಹಿಸ್ಕೊಂಡು ಈ ಭವ ಗೆದಿಬೇಕು ಅಂತ ಹೇಳ್ತಾ, ನಾಳೆ ನಡೆಯುವ ಕಾರ್ಯಕ್ರಮ ಬಹಳ ಸುಂದರವಾದಂಥ ಕಾರ್ಯಕ್ರಮ, ನಿಮ್ಮದಾಗಿರ್ತಕ್ಕಂಥ ಕಾರ್ಯಕ್ರಮ. ಪ್ರಸಾದ ಕರ್ಗಡಬದೇವ ಉಪವಾಸ ಬರ್ರಿಂಜರ. ಶ್ರೀಶೈಲಕ್ಕೆ ನಾ ಸಣ್ಣವಿದ್ದಾಗ ನಮ್ಮ ದೊಡ್ಡಪ್ಪ ಹೇಳ್ತಿದ್ದ, ಶ್ರೀಶೈಲದಾಗ ಒಬ್ಬ ಸಾಹುಕಾರ ಕರ್ಗಡಬನ ಊಟ ಇಟ್ಟಿದ್ದಂತ. ತುಪ್ಪ ಕರ್ಗಡಬ. ಎಷ್ಟು ಅವಾಗ ರೊಕ್ಕ ಸಿಗೋದು ಭಾಳ ಕಷ್ಟ.
ಐಗೋಳು ದಕ್ಷಿಣ ಕೊಡ್ತಾರ ಅಂದ್ರೆ ಬಿದ್ದು ಎದ್ದು ಹೋತಿದ್ದು. ಈಗ ಕೊಡ್ತಾರತ್ತಲ್ಲ, ಸುಮ್ಮೋಗೋ ಮರ ಯಾವ ಕೊಡ್ತಾರ. ಅವಾಗ ಹೋಗಿ ₹1 ಕಾಶಕ್ಕೆ ಚಂತನ ಕುಂದಿರ್ಬೇಕು. ಅವ ಸಾವ್ಕಾರ ಉಣಿಸಿದ ಮೊಳಕ ₹5 ದಕ್ಷಿಣ ಕೊಟ್ಟನಂತ. ಅವಾಗಿನ ಕಾಲದಾಗ ₹5 ಉಣಿಸಿದ ಮೊಳಕ ಮತ್ತೊಂದಂತ ಒಂದು ಕರ್ಗಡ ಮತ್ತೆ ಉಂಡ್ರಿ ಅಂದ್ರೆ ₹1 ಮತ್ತೆ ಉಂಡ್ರ ಮ್ಯಾಲ. ಹಂಗೆ ಎಷ್ಟು ಉಣ್ತೀರಿ ಅಷ್ಟು ಮಲ್ಲಯ್ಯ ತೃಪ್ತಿ ಆಗ್ತದಂತ ಸಾವ್ಕಾರ. ಅಲ್ಲಿದ್ದ ಉಣ್ತಾನ. ಅದಕ್ಕೆ ದೇವ್ರು ಉಣಂಗಿಲ್ಲ, ಮಡಿವಾಳಪ್ಪ ನೀವದೇ ಹೇಳಿದ್ರೆ ಉಣಂಗಿಲ್ಲ. ಬಸವಣ್ಣ ಹೇಳ್ದ ಲಿಂಗ ಮುಖವೇ ಜಂಗಮವಯ್ಯ ಅಂತ ಹೇಳ್ದವ. ಹಾಂ, ಗಿಡಕ್ಕೆ ನೀರು ಹಾಕಿದೇವಂದ್ರೆ, ಬಡ್ಡಿಗೆ ನೀರು ಹಾಕಿದೇವಂದ್ರೆ ಹೆಂಗೆ ಫಲ ಮ್ಯಾಲೆ ಬರ್ತದ, ಹಂಗೆ ಉಣಿಸೋದ್ರನಿಂದ ದೇವ್ರ ತೃಪ್ತಿ ಆಗ್ತಾನಂತ. ಬಡವರಿಗೆ, ಹೊಟ್ಟೆ ಹಸ್ತವರಿಗೆ, ಕುಂಡಿ ತುಂಬಿದವ್ರಿಗೆಲ್ಲ ಅವು ನೋಡಿ ಹೆಂಗೆ ಉಣ್ತಿರ್ತಾವೆ. ಅರ್ಧಂಬರ್ಧ ತಾಟ್ನ್ಯಾಗ ಅನ್ನ ಇಟ್ಕೊಂಡು ಕೈ ತೊಳ್ಕೊಂಡು ಹೇಳ್ತಾವೆ. ಎಷ್ಟು ಸೊಕ್ಕ, ಒಂದು ಅಗಳೂ ಚೆಲ್ಲಬಾರ್ದು. ಅಂಥವು ಉಣಿಸೋ ಅವಶ್ಯಕತೆ ಇಲ್ಲ ನಮಗೆ. ಅದಕ್ಕೆ ಮಡಿವಾಳಪ್ಪ ಅಂದಕ್ಕೆ ದಮ್ಮವನವರು ಬಂದರೆ ಕಮ್ಮಾಗ ತುಪ್ಪ ಕಾಶಿ ನಿಮ್ಮದಂತೆ ನೀಡೋರಣ್ಣ. ತೆಳ್ಳನವರು ಬಂದರೆ ಸುಳ್ಳೆ ಹೊಳಿ ನೋಡ್ತಾರೆ ಸುಳೆ ಮಕ್ಕಳಣ್ಣ. ಟೊಣ್ಣೆ ಸುಳೆ ಮಕ್ಕಳತ್ತ ಮಡಿವಾಳಪ್ಪ ಇದ್ದಾನೆ. ಚಲೋ ಯಾರು ದೊಡ್ಡ ಚಲೋ ಮಂದಿ MLA MP ಬಂದ್ರಂದ್ರೆ ಸಾವ್ಕಾರ ಬರ್ರಿ 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 ಅಪ್ಪ ಎಲ್ಲರೂ ಬರ್ರಿ, ನಿಮ್ದೇನು ತುಪ್ಪ ಅಲ್ಲ ಏನು ತಂದು ನೀಡೋರು ಎಷ್ಟು ಮಂದಿ. ಇಂಥವ್ರಿಗೆ ಮಡಿವಾಳಪ್ಪ ಬೇದಾನ. ಅಂಥ ಸುಳೆ ಮಕ್ಳಿಗೆ ಯಾಕೆ ಉಣಿಸ್ತಿರು ನಿಮ್ಮ ಅವನ? ಚಲೋ ಹಸ್ತವ್ರಿಗೆ ಉಣಿಸ್ರಿ, ದೇವ್ರು ಮೇಸ್ತಾನಂದು. ಅವು ಕುಂಡಿ ತುಂಬ್ಯದವ್ರಿಗೆ ಅವ್ರಿಗೆ ಉಣಿಸೋ ಅವಶ್ಯಕತೆ ಏನದ? ಬಡವ್ರಿಗೆ, ಹಸ್ತವ್ರಿಗೆ, ಇಂಥವ್ರಿಗೆ ಊಟ ಮಾಡಿಸ್ರಿ, ದೇವ್ರು ತೃಪ್ತಿ ಆಗ್ತಾನಂತ ಅನ್ನಂಗೆ ನಾಳೆ ನೀವೆಲ್ಲ ತೃಪ್ತಿ ಆಗಬೇಕು. ಅವರು ಅಡುಗೆ ಮಾಡಿಸಿದವ್ರಿಗೆ, ನೀಡಿದವ್ರಿಗೆ, ಸೇವಾ ಮಾಡಿದವ್ರಿಗೆ ಎಲ್ಲರಿಗೆ ದೇವರ ಅನುಗ್ರಹಿಸು ಅಂತ ಹೇಳ್ತಾ, ಇಲ್ಲಿ ಸಿದ್ಧ ಬಸವ ಮುತ್ತೆ ಬರಂಗಿಲ್ಲ, ಇಲ್ಲಿ ಇರಂಗಿಲ್ಲವ. ರಗಡ ಮಂದಿ ಸಿದ್ಧ ಬಸವಪ್ಪಗಳು ಇಲ್ಲಿರ್ತಾರ. ನಿಮ್ಮ ಮನೆಗೆ ಬರ್ತಾನ ಉಳ್ಳಾಕ ನೋಡಕತ್ರಿ. ನಾಳೆ ಚಂದ ಊಟಕ್ಕೆ ಮಾಡ್ರಿ. ಬೀಗರ ರೂಪದಾಗ ಬರ್ತಾನೆ, ಭಿಕ್ಷುಕರ ರೂಪದಾಗ ಬರ್ತಾನೆ, ಯಾರೋ ಅರಿದ ರೂಪದಾಗ ಬರ್ತಾನೆ. ಯಾವ ರೂಪದಾಗ ಬರ್ತಾನ ನನಗೆ ಗೊತ್ತಾಗಲ್ಲವ. ನಾಳೆ ಮಡಿವಾಳಪ್ಪ ಅವನು ಕೂಡ ಕೈ ಹಿಡ್ಕೊಂಡು ಬರ್ತಾರೆ. ಬಂದು ಎಲ್ಲರ ಮನೆಯಾಗ ಊಟ ಮಾಡ್ತಾರೆ. ನೀವು ಎಲ್ಲರೂ ಮನೆಯಾಗ ಊಟ ಹೋಳಿಗೆ ಬಂದು ಬೀಗರಿಗೆ ಚಂದ ಉಣಿಸ್ರಿ. ಮನೆ ಭಾಳ ಆನಂದ ಇರ್ಬೇಕಂತ ಹೇಳ್ತಾ ಮನೆ ಮುಂದೆ ಎಲ್ಲರೂ ಅವತ್ತಿನ ದಿನ ದೀಪ ಹಚ್ಚ್ರಿ. ಮನೆ ಮುಂದೆ ಬಾಗಿಲು ಮುಂದೆ ಒಂದೊಂದು ದೀಪ ಇಡ್ರಿ. ಬೆಳಕಿರಬೇಕು, ನಿಮ್ಮ ಮನೆಯೂ ಬೆಳಗ್ತದಂತ ಹೇಳ್ತಾ 2 ಮಾತುಗಳಿಗೆ ವಿರಾಮ ಮಾಡ್ತೇವೆ. ಅಮ್ಮ, ನಾನು ಸತ್ಯ ಮಾಡಿ ಹೇಳ್ತೀನಿ, ಅಪ್ಪ ಅವರ ಆಶೀರ್ವಚನವನ್ನು ನಾನು ಭಾಳ ಗೌರವದಿಂದ ಆಲಿಸ್ತೀನಿ ಮತ್ತು ಗೌರವದಿಂದ ಕೇಳ್ತೀನಿ. ನೀವು ಮಡಿವಾಳಪ್ಪನ ನೋಡಿಲ್ಲ, ನಾನು ನೋಡಿಲ್ಲ. ಆದರೆ ಮಡಿವಾಳಪ್ಪ ಇಲ್ಲ ಅನ್ನೋದು ಬೇಡ. ಮಡಿವಾಳಪ್ಪ ಯಾರಲ್ಲಿ ಅದಾನಂದ್ರೆ ಅದು ರುದ್ರಮುನಿ ಶಿವಾಚಾರ್ಯ ಅಪ್ಪ ಅವರಲ್ಲೇ ಮಡಿವಾಳಪ್ಪ ಅದಾನ. ನೀವು ನೋಡಿರ್ಬೇಕಾದ್ರೆ ಈ ಗಟ್ಟಿತನ, ಈ ಗಡ್ಸು, ಈ ಧ್ವನಿ ಯಾರಿಗೂ ಮಾತಾಡೋದಾಗಂಗಿಲ್ಲ. ಅದು ಇದ್ದದ್ದು ಮಡಿವಾಳಪ್ಪಗ. ಮಡಿವಾಳಪ್ಪನ ಮಠದ ಪಲ್ಲಕ್ಕಿಯನ್ನೇರಿ ಕೂತಿರುವಂಥ ಶಟಸ್ಥಲ ಬ್ರಹ್ಮಿ ರುದ್ರಮುನಿ ಶಿವಾಚಾರ್ಯ ಅಪ್ಪ ಅವರಿಗೆ ಸಲ್ಯದ. ಆ ಮಡಿವಾಳಪ್ಪ ಬರೆದಿರುವಂಥ ಪದಗಳನ್ನು ಅದು ಬರದಂಗೆ ಹಾಡಬೇಕಲ್ಲ. ನಡಗ್ತಾರೆ, ಇದು ಹೇಳಕ್ಕೆ ನಡಗಬೇಕಾಗತ್ತೆ. ಆದ್ರೆ ನಮ್ಮ ರುದ್ರಮುನಿ ಶಿವಾಚಾರ್ಯ ಅಪ್ಪ ಅವ್ರು ಯಾಕೆ ಹಂಗೆ ಹೇಳ್ತಾರೆ ಅಂದ್ರೆ ಅದು ಅವ್ರು ಹೇಳಂಗಿಲ್ಲ. ಅವ್ರ ಅಂತರಾತ್ಮದೊಳಗೆ ಮಡಿವಾಳಪ್ಪನ ಅರಿವಿನ ಜ್ಯೋತಿ ಬೆಳಗಾಕತ್ತದ. ಹಾಗಾಗಿ ನೋಡ್ರಿ, ಒಂದು ಮಾತಂದ್ರೆ ಗಮನಿಸ್ರೇನು, ನಿಮ್ಮ ಮನೆಗೆ ನಾಳೆ ದಿನ ಯಾರು ಬರೋರು ಅದಾರ? ಕಾಶಿಬೈ, ಸುಭದ್ರ, ಶಿಲ್ಪ, ಐಶ್ವರ್ಯ ಇವರ ಇಲ್ಲ, ಬಸಲಿಂಗ, ಕರ್ಲಿಂಗ, ಸುಬ್ಬಣ್ಣ ಇವರಲ್ಲ. ಅಪ್ಪವ್ರು ಹೇಳ್ಯಾರ, ನೆನಪಿರಲಿ, ಯಾವುದೋ ಒಂದು ರೂಪದೊಳಗೆ ಮಡಿವಾಳಪ್ಪ ಸಿದ್ಧ ಬಸವೇಶ್ವರ ಬರೋದಿದು ಸಾಕ್ಷಿ. ಇದು ಅವ್ರ ವಾಣಿ ಹೋಗಿ, ಅಪ್ಪವ್ರ ವಾಣಿ ಒಂದು ಸಲ ಹೋಗ್ಯದಂದ್ರೆ ಯಾವತ್ತೂ ಸುಳ್ಳಗಲ್ತಿಲ್ಲ, ಇಟ್ಕೊರಿ ನೀವು. ಅವ್ರ ಬಾಯಂದು ಒಂದು ಸಲ ಅವ್ರ ಅಪ್ಪವ್ರು ನೋಡೋದಕ್ಕೆ ಹಿಂಗೆ ಕಾಣಕತ್ತಾರೆ. ನಿಮ್ಗೆ ನೆನಪಿರಲಿ, ಅಪ್ಪ ಅವರನ್ನು ಕಂಡು ಗೌರವಿಸುವಂಥ ಭಕ್ತಾದಿಗಳು ಅವ್ರ ಬಾಯಂದು ಒಂದು ಕ್ಷಣ ಅವ್ರಂದ್ರೆ ಮಗನ ನೀವು ಒಳ್ಳೇದಾಗುತ್ತೋ ಅಂದ್ರೆ ಒಳ್ಳೇದಾಗ್ಯದ, ಮಗನ ನಿಮ್ಗೆ ಸ್ವಾಕ್ಕದ ಅಂದ್ರೆ ಸ್ವಾಕ್ಕ ಮುರಿದೋದು. ಅಂಥ ಶಕ್ತಿ ಗುರುಗಳ ಹತ್ರ ಇದೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾ